ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಕೇವಲ ಬೆಳಕಿನ ಬಿಂದುಗಳಲ್ಲ, ಅವು ನಮ್ಮ ಬದುಕಿನ ದಿಕ್ಸೂಚಿಗಳು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಸಮುದ್ರದಲ್ಲಿ ಒಂದು ನಕ್ಷತ್ರದ ಬಗ್ಗೆ ಮಾತ್ರ ಅತಿ ಹೆಚ್ಚು ಚರ್ಚೆಗಳು, ಭಯಗಳು ಮತ್ತು ಅಪನಂಬಿಕೆಗಳಿವೆ. ಅದುವೇ ಮೂಲ ನಕ್ಷತ್ರ. ಮಗು ಜನಿಸಿದಾಗ ಅಥವಾ ಮದುವೆಯ ಮಾತುಕತೆ ಬಂದಾಗ ಮೂಲ ನಕ್ಷತ್ರ ಎಂಬ ಹೆಸರನ್ನ ಕೇಳಿದ ಕೂಡಲೇ ಅನೇಕರ ಮುಖದಲ್ಲಿ ಆತಂಕ ಮೂಡುತ್ತದೆ. ಇದು ನಿಜಕ್ಕೂ ಅಶುಭವೇ ಅಥವಾ ನಮ್ಮ ಅಜ್ಞಾನವೇ? ವೀಕ್ಷಕರೇ, ಒಂದು ಸಾರಿ ನೀವು ಯೋಚಿಸಿ. ವೀಕ್ಷಕರೇ, ತ್ರೇತಾಯುಗದಲ್ಲಿ ಧರ್ಮ ಸ್ಥಾಪನೆಗಾಗಿ ರಾವಣನ ಲಂಕೆಯನ್ನ ಸುಟ್ಟು ಬೂದಿ ಮಾಡಿದ ಶಕ್ತಿ ಮತ್ತು ಭಕ್ತಿಯ ಸಂಕೇತವಾದ ಸಾಕ್ಷಾತ್ ಆಂಜನೇಯ ಸ್ವಾಮಿ ಹುಟ್ಟಿದ್ದು ಇದೇ ನಕ್ಷತ್ರದಲ್ಲಿ. ಜಗತ್ತನ್ನೇ ರಕ್ಷಿಸುವ ಹನುಮಂತ ಅಶುಭವೇ? ಖಂಡಿತ ಅಲ್ಲ. ಹಾಗಾದರೆ ನೂರಾರು ವರ್ಷಗಳಿಂದ ಸಮಾಜದಲ್ಲಿ ಈ ನಕ್ಷತ್ರದ ಮೇಲೆ ಏಕೆ ಇಷ್ಟೊಂದು ಅಪವಾದ? ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಈ ನಕ್ಷತ್ರದ ಬಗ್ಗೆ ಹೇಳಿರುವ ಆ ರಹಸ್ಯವಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಿತ್ಯದನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ವೀಕ್ಷಕರೇ, ಯಾವುದೇ ವಿಷಯದ ಸತ್ಯ ತಿಳಿಯಬೇಕಾದರೆ ನಾವು ಅದರ ಹೆಸರಿನ ಮೂಲವನ್ನ ಹುಡುಕಬೇಕು. ಸಂಸ್ಕೃತದಲ್ಲಿ ಮತ್ತು ನಮ್ಮ ಪಂಚಾಂಗದ ಮೂಲಕ ನೋಡೋದಾದರೆ ಮೂಲ ಎಂದರೆ ಬೇರು ಅಥವಾ ಅಡಿಪಾಯ. ಒಂದು ಹೆಮ್ಮರ ಆಕಾಶದೆತ್ತರಕ್ಕೆ ಬೆಳೆಯಬೇಕಾದರೆ ಅದರ ಬೇರುಗಳು ಭೂಮಿಯ ಪಾತಾಳಕ್ಕೆ ಇಳಿಯಲೇಬೇಕು. ಕಣ್ಣಿಗೆ ಕಾಣದ ಆ ಬೇರುಗಳೇ ಆ ಮರದ ಜೀವಾಳ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದಲ್ಲಿ ಇದು ಧನುರ್ ರಾಶಿಯಲ್ಲಿ ಬರುತ್ತದೆ. ಈ ನಕ್ಷತ್ರದ ಸಂಕೇತವೇ ಒಟ್ಟಾಗಿ ಕಟ್ಟಿದ ಬೇರುಗಳ ಕಂತೆ. ಇದರ ಅರ್ಥ ಬಹಳ ಆಳವಾಗಿದೆ. ನಕ್ಷತ್ರದವರು ಮೇಲ್ನೋಟಕ್ಕೆ ಎಷ್ಟು ಶಾಂತರಾಗಿ ಕಂಡರೂ ಇವರ ಅಂತರಾಳದಲ್ಲಿ ಅಗಾಧವಾದ ಶಕ್ತಿ ಅಡಗಿರುತ್ತದೆ. ಚೆದುರಿ ಹೋದ ಮನಸ್ಸನ್ನ ಒಂದುಗೂಡಿಸಿ ಬದುಕಿನ ಅಥವಾ ಸಮಸ್ಯೆಯ ಆಳಕ್ಕೆ ಇಳಿದು ಸತ್ಯವನ್ನ ಹುಡುಕುವವರೇ ಮೂಲ ನಕ್ಷತ್ರದವರು. ಈ ನಕ್ಷತ್ರದ ಅಧಿಪತಿ ಗ್ರಹ ಕೇತು. ಜ್ಯೋತಿಷ್ಯದಲ್ಲಿ ಕೇತು ಎಂದರೆ ಯಾರು? ಆತ ಮೋಕ್ಷಕಾರಕ. ಲೌಕಿಕ ಸುಖಗಳಿಗಿಂತ ಜ್ಞಾನದ ಕಡೆಗೆ ಸೆಳೆಯುವವನು. ಆದುದರಿಂದ ಮೂಲ ನಕ್ಷತ್ರದವರು ಚಿಕ್ಕ ವಯಸ್ಸಿನಲ್ಲಿಯೇ ಜೀವನದ ಬಗ್ಗೆ ಆಳವಾಗಿ ಯೋಚಿಸುತ್ತಾರೆ. ವೀಕ್ಷಕರೇ, ಈಗ ನಾವು ಈ ವಿಷಯದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ, ಅಂದರೆ ವೇದಗಳ ಸಾರಕ್ಕೆ ಬರೋಣ. ಪ್ರತಿಯೊಂದು ನಕ್ಷತ್ರಕ್ಕೂ ಒಬ್ಬ ಅಧಿಪತಿ ದೇವತೆ ಇರುತ್ತಾರೆ. ಹಾಗೆ ಮೂಲ ನಕ್ಷತ್ರದ ಅಧಿಪತಿ ದೇವತೆ ನಿರೃತಿ. ವೀಕ್ಷಕರೇ, ಇಲ್ಲಿಗೆ ಜನರಿಗೆ ದೊಡ್ಡ ಗೊಂದಲವಿರುವಂತಹದ್ದು. ಪುರಾಣಗಳಲ್ಲಿ ನಿರತಿಯನ್ನ ವಿನಾಶದ ದೇವತೆ, ಅನಿಷ್ಟ ದೇವತೆ ಎಂದು ಕರೆಯಲಾಗಿದೆ. ಇದನ್ನ ಕೇಳಿಯೇ ಜನರು ಹೆದರುತ್ತಾರೆ. ವೀಕ್ಷಕರೇ, ಆದರೆ ಉಪನಿಷತ್ಗಳ ಸತ್ಯ ಬೇರೆಯೇ ಇದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಇವು ಪ್ರಕೃತಿಯ ನಿಯಮಗಳು. ಹಳೆಯದು ನಾಶವಾಗದೆ ಹೊಸತು ಹುಟ್ಟಲು ಸಾಧ್ಯವಿದೆಯೇ? ಇಲ್ಲ, ಸಾಧ್ಯವೇ ಇಲ್ಲ. ರೈತನು ಹೊಸ ಬೆಳೆ ಬೆಳೆಯುವ ಮೊದಲು ಹಳೆಯ ಕಳೆಗಳನ್ನ ಕಿತ್ತು ಹಾಕುತ್ತಾನೆ. ಅದೇ ನಿವೃತ್ತಿಯ ಕೆಲಸ. ವೇದಗಳಲ್ಲಿ ತೈತ್ತರೀಯ ಬ್ರಾಹ್ಮಣದಲ್ಲಿ ಮೂಲ ನಕ್ಷತ್ರಕ್ಕೆ ಬಹರಣ ಶಕ್ತಿ ಇದೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಹಾಗಾದರೆ ಏನಿದು ಬಹರಣ ಶಕ್ತಿ? ಬಹರಣ ಎಂದರೆ ಬೇರು ಸಮೇತ ಕಿತ್ತು ಎಸೆಯುವುದು ಅಂತ ಹೇಳಲಾಗುತ್ತದೆ. ಏನನ್ನ ಕಿತ್ತೆಸೆಯುವುದು ಅಂದರೆ ನಮ್ಮ ಬದುಕಿಗೆ ಅಂಟಿಕೊಂಡಿರುವ ಸುಳ್ಳು, ಅಹಂಕಾರ, ಪಾಪ, ರೋಗ ಮತ್ತು ದಾರಿದ್ರ್ಯವನ್ನ ಬುಡ ಸಮೇತ ಕಿತ್ತೆಸೆಯುವುದು. ಧರ್ಮವನ್ನ ಸ್ಥಾಪಿಸುವ ಶಕ್ತಿ ಈ ನಕ್ಷತ್ರಕ್ಕೆ ಇದೆ. ಹಾಗಾಗಿ ಮೂಲ ನಕ್ಷತ್ರವು ವಿನಾಶಕಾರಿ ಅಲ್ಲ, ಇದು ಪರಿವರ್ತನಾಕಾರಿಯಾಗಿ ಕೆಲಸವನ್ನ ಮಾಡುತ್ತದೆ. ಈ ನಕ್ಷತ್ರ ಬಹಳ ಉತ್ತಮವಾಗಿದೆ ಅಂತ ವೇದಗಳ ಈ ಮಾತುಗಳು ಸಾಕ್ಷಿ ಆಗಿದೆ. ವೀಕ್ಷಕರೇ, ಈಗ ಸಮಾಜದಲ್ಲಿ ಇರುವಂತಹ ಅತಿ ದೊಡ್ಡ ಭಯದ ಬಗ್ಗೆ ಮಾತನಾಡೋಣ. ಮೂಲ ನಕ್ಷತ್ರದವರ ಜಾತಕ ಹೊಂದಾಣಿಕೆ ಆಗುವುದಿಲ್ಲ. ಸೊಸೆ ಬಂದರೆ ಕುಟುಂಬಕ್ಕೆ ಗಂಡಾಂತರ. ಇವೆಲ್ಲವೂ ಅರ್ಧಂಬರ್ಧ ತಿಳಿದವರು ಹುಟ್ಟಿಸಿದ ಸುಳ್ಳುಗಳು. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರ ಕೇವಲ ನಕ್ಷತ್ರದ ಹೆಸರಿನ ಮೇಲೆ ನಿಂತಿಲ್ಲ. ಒಂದು ನಕ್ಷತ್ರದಲ್ಲಿ 4 ಪಾದಗಳಿರುತ್ತವೆ. ಮೊದಲನೆಯ ಪಾದದಲ್ಲಿ ಜನಿಸಿದರೆ ಒಂದು ಫಲ, ನಾಲ್ಕನೆಯ ಪಾದದಲ್ಲಿ ಜನಿಸಿದರೆ ಮತ್ತೊಂದು ಫಲ. ಲಗ್ನ ಕುಂಡಲಿಯಲ್ಲಿ ಗ್ರಹಗಳ ಬಲ, ದಶೆ ಮತ್ತು ಭುಕ್ತಿಗಳನ್ನ ನೋಡದೆ ಕೇವಲ ಮೂಲ ಎಂಬ ಹೆಸರಿನ ಮೇಲೆ ಮದುವೆ ಮುರಿಯುವುದು ಅಥವಾ ಮಗುವನ್ನ ದೂಷಿಸುವುದು ಶಾಸ್ತ್ರಕ್ಕೆ ಮಾಡುವ ಅಪಚಾರವಾಗಿದೆ. ವಾಸ್ತವದಲ್ಲಿ ಮೂಲ ನಕ್ಷತ್ರದವರು ಸ್ವಾಭಿಮಾನಿಗಳು ಮತ್ತು ಅವರಿಗೆ ವಿಶೇಷವಾದಂತಹ ವ್ಯಕ್ತಿತ್ವ ಇರುವಂತದ್ದು ಸತ್ಯ. ಹೌದು,
ಇವರ ಜೀವನದಲ್ಲಿ ಆರಂಭದಲ್ಲಿ ಕಷ್ಟಗಳು, ಸಂಘರ್ಷಗಳು ಮತ್ತು ಅನಿರೀಕ್ಷಿತ ತಿರುವುಗಳು ಬರಬಹುದು. ಏಕೆಂದರೆ ವಿಧಿಯು ಇವರನ್ನ ಸಾಮಾನ್ಯರಂತೆ ಬದುಕಲು ಬಿಡುವುದಿಲ್ಲ. ಕಲ್ಲನ್ನ ಕೆತ್ತಿದಾಗಲೇ ವಿಗ್ರಹ ಆಗುವಂಥದ್ದು. ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಆಧ್ಯಾತ್ಮಿಕ ಗುರುಗಳು ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಇದಕ್ಕೆ ಕಾರಣ ಅವರಿಗೆ ಯಾವುದರದ್ದೇ ಆದರೂ ಮೂಲವನ್ನ ಹುಡುಕುವ ಹಂಬಲವಿರುತ್ತದೆ. ವೀಕ್ಷಕರೇ, ಮತ್ತೊಮ್ಮೆ ರಾಮಾಯಣವನ್ನ ನೆನಪಿಸಿಕೊಳ್ಳಿ. ಹನುಮಂತ ಲಂಕೆಯನ್ನ ಸುಟ್ಟಿದ್ದು ವಿನಾಶಕ್ಕಲ್ಲ, ಧರ್ಮ ಸ್ಥಾಪನೆಗಾಗಿ. ರಾವಣನ ಪಾದದ ಮೂಲವನ್ನ ಕಿತ್ತೆಸೆಯಲು ಹನುಮಂತ ಹುಟ್ಟಿದ್ದು ಮೂಲ ನಕ್ಷತ್ರದಲ್ಲಿ. ಅದೇ ರೀತಿ ನೀವು ಅಥವಾ ನಿಮ್ಮ ಮಕ್ಕಳು ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಹೆಮ್ಮೆ ಪಡಿ, ನೀವು ಬದಲಾವಣೆ ತರಲು ಹುಟ್ಟಿದವರು ಎಂದು ಅರ್ಥ. ವೀಕ್ಷಕರೇ, ಮೂಲ ನಕ್ಷತ್ರದ ಬಗ್ಗೆ ಮಾತನಾಡಿದ್ದೆವು. ಆದರೆ ವಿಡಿಯೋ ಮುಗಿಸುವ ಮುನ್ನ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನೀವು ತಿಳಿಯಲೇಬೇಕಾದ ಒಂದು ಕಟು ಸತ್ಯವನ್ನ ಹೇಳುತ್ತೇನೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಜ್ಯೋತಿಷ್ಯ ಶಾಸ್ತ್ರವು ನಮ್ಮ ಬದುಕಿಗೆ ದಾರಿ ತೋರಿಸುವ ದಿಕ್ಸೂಚಿಯ ಹೊರತು ಅದೇ ನಮ್ಮ ಜೀವನವಲ್ಲ. ವೀಕ್ಷಕರೇ, ಇಂದು ಅನೇಕರು ಜ್ಯೋತಿಷಿಗಳ ಬಳಿ ಹೋಗಿ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳುತ್ತಾರೆ. ಅದಕ್ಕೆ ಅವರು ನಿಮಗೆ ಆ ದೋಷವಿದೆ, ಈ ದೋಷವಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಿಸಿದರೆ ಮಾತ್ರ ಸರಿ ಹೋಗುತ್ತದೆ ಎಂದು ಹೇಳಿಬಿಡುತ್ತಾರೆ. ಅದನ್ನ ನಂಬಿ ಇರುವ ಅಲ್ಪ ಸ್ವಲ್ಪ ಹಣವನ್ನ ಕಳೆದುಕೊಂಡು ಅಥವಾ ಸಾಲದ ಮೇಲೆ ಸಾಲವನ್ನ ಮಾಡಿ ಪರಿಹಾರದ ಹೆಸರಿನಲ್ಲಿ ಹಳ್ಳಕ್ಕೆ ಬೀಳುವವರನ್ನ ನಾವು ನೋಡಿದ್ದೇವೆ. ನೆನಪಿಡಿ, ಒಂದು ದೋಷವನ್ನ ಸರಿಪಡಿಸಲು ಇನ್ನೊಂದು ಆರ್ಥಿಕ ಸಂಕಷ್ಟವನ್ನ ತಂದುಕೊಳ್ಳುವುದು ಶಾಸ್ತ್ರವಲ್ಲ. ವೇದಗಳು ಮತ್ತು ಉಪನಿಷತ್ಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅತಿಯಾದರೆ ಅಮೃತವು ವಿಷ ಎಂದು. ಜ್ಯೋತಿಷ್ಯದ ಮೇಲಿನ ಅತಿಯಾದ ಅವಲಂಬನೆ ಕೂಡ ವಿಷವಾಗಬಾರದು. ಶಾಸ್ತ್ರಗಳು ಹೇಳುವುದು ಇಷ್ಟೇ, ಪರಿಹಾರ ಮಾಡುವುದಕ್ಕಿಂತ ಮೊದಲು ನಿಮ್ಮ ಮನಸ್ಥಿತಿಯನ್ನ ಬದಲಿಸಿಕೊಳ್ಳಿ. ನಿಮ್ಮ ಮನಸ್ಥಿತಿ ಬದಲಾದರೆ ಮಾತ್ರ ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ. ಸಾವಿರಾರು ರೂಪಾಯಿ ಸುರಿದು ಹೋಮ ಮಾಡಿದ ತಕ್ಷಣ ನಿಮ್ಮ ಕರ್ಮಗಳು ಮಾಯವಾಗುವುದಿಲ್ಲ. ಅದಕ್ಕೆ ತಕ್ಕ ಪ್ರಯತ್ನವೂ ಬೇಕು. ವೀಕ್ಷಕರೇ, ಹಾಗಾದರೆ ಹೋಮ ಹವನಗಳನ್ನ ಏಕೆ ಮಾಡಬೇಕು? ಶಾಸ್ತ್ರಗಳು ಸುಳ್ಳೆ? ಖಂಡಿತ ಇಲ್ಲ. ನಮ್ಮ ಋಷಿ ಮುನಿಗಳು ಹೋಮ ಹವನಗಳನ್ನ ರೂಪಿಸಿದ್ದು ಕೇವಲ ದೋಷ ಪರಿಹಾರಕ್ಕಲ್ಲ, ಅದಕ್ಕೆ ಪ್ರಕೃತಿಯನ್ನ ರಕ್ಷಿಸುವ ವೈಜ್ಞಾನಿಕ ಕಾರಣವಿದೆ. ವೀಕ್ಷಕರೇ, ನಾವು ಅಗ್ನಿಗೆ ಸಮರ್ಪಿಸುವ ಹವಿಷ್ಯು, ತುಪ್ಪ ಮತ್ತು ಔಷಧಿಯ ಸೌದೆಗಳು ಉರಿಯುವಾಗ ಬರುವ ಹೊಗೆ ಕೇವಲ ವಾತಾವರಣಕ್ಕೆ ಸೇರುವುದಿಲ್ಲ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹೋಮದ ಹೊಗೆಯು ವಾತಾವರಣದಲ್ಲಿರುವ ಕಣ್ಣಿಗೆ ಕಾಣದ ಕೆಟ್ಟ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನ ನಾಶ ಮಾಡುತ್ತದೆ. ಇದು ಕೇವಲ ನಿಮಗಲ್ಲ, ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ, ಸಕಲ ಜೀವರಾಶಿಗಳಿಗೂ ಮತ್ತು ಪ್ರಕೃತಿಗೂ ಹಿತ ನೀಡುತ್ತದೆ. ಯಾವಾಗ ಪ್ರಕೃತಿ ಶಾಂತವಾಗುತ್ತದೆಯೋ ಆಗ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಇದೇ ಹೋಮದ ನಿಜವಾದ ಉದ್ದೇಶವಾಗಿದೆ. ವೀಕ್ಷಕರೇ, ಕೊನೆಯದಾಗಿ ಎಲ್ಲವನ್ನ ಮೀರಿ ನಿಂತಿರುವುದು ಆ ಭಗವಂತ. ದೇವರು ನಮಗೆ ಅಮೂಲ್ಯವಾದ ಜೀವ ಮತ್ತು ಜೀವನವನ್ನ ಕೊಟ್ಟಿದ್ದಾನೆ. ಅದನ್ನ ಧೈರ್ಯವಾಗಿ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ನಕ್ಷತ್ರಾಧಿಪತಿಗಳಾಗಲಿ, ರಾಷ್ಟ್ರಾಧಿಪತಿಗಳಾಗಲಿ ಅಥವಾ ಗ್ರಹಗಳಾಗಲಿ, ಇವರೆಲ್ಲರೂ ಪರಮಾತ್ಮನ ಆಜ್ಞೆಯಂತೆ ಕೆಲಸ ಮಾಡುವ ಅಧಿಕಾರಿಗಳು ಮಾತ್ರ. ದೇವರು ನಮಗೆ ಬಂದಿರುವ ಕಷ್ಟಗಳನ್ನ ಪರಿಹರಿಸಲು ಅಥವಾ ಎಚ್ಚರಿಸಲು ಇವರ ಮೂಲಕ ಸೂಚನೆ ನೀಡುತ್ತಾನೆ ಅಷ್ಟೇ. ಹಾಗಾಗಿ ಜ್ಯೋತಿಷ್ಯವನ್ನ ನಂಬಿ ಆದರೆ ಅದಕ್ಕೆ ದಾಸರಾಗಬೇಡಿ. ವೀಕ್ಷಕರೇ, ದೇವರ ಮೇಲೆ ಭಾರ ಹಾಕಿ ಸತ್ಯದ ಹಾದಿಯಲ್ಲಿ ನಡೆಯಿರಿ. ಪ್ರಕೃತಿಯನ್ನ ಪ್ರೀತಿಸಿ. ಯಾವಾಗ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆಯೋ ಆಗ ಯಾವ ಮೂಲ ನಕ್ಷತ್ರವೂ ನಿಮ್ಮನ್ನ ಏನೂ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನಿಮಗೆ ಜಾತಕದಲ್ಲಿ ನಕ್ಷತ್ರಗಳ ದೋಷದ ಬಗ್ಗೆ ಅಲ್ಪ ಸ್ವಲ್ಪ ಭಯವಿದ್ದರೆ ಶಾಸ್ತ್ರಗಳು ಸರಳ ಪರಿಹಾರಗಳು ಕೂಡ ನೀಡಿವೆ. ಈ ನಕ್ಷತ್ರದ ಅಧಿಪತಿ ಕೇತು, ಕೇತುವಿನ ಅಧಿದೇವತೆ ಗಣಪತಿ. ಆದುದರಿಂದ ಗಣಪತಿಯನ್ನ ಆರಾಧಿಸಿ, ಬಡವರಿಗೆ ಅನ್ನದಾನ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ. ಇದು ನಿಮ್ಮ ನಕ್ಷತ್ರದ ನಕಾರಾತ್ಮಕತೆಯನ್ನ ಹೋಗಲಾಡಿಸಿ ದೈವ ಬಲವನ್ನ ನೀಡುತ್ತದೆ. ಮೂಲ ನಕ್ಷತ್ರ ಶಾಪವಲ್ಲ, ಅದು ಬ್ರಹ್ಮಾಂಡ ನಿಮಗೆ ನೀಡಿರುವ ವರದಾನ. ನಿಮ್ಮ ಬೇರುಗಳು ಗಟ್ಟಿಯಾಗಿರಲಿ, ಆಗ ಎಂತಹ ಬಿರುಗಾಳಿ ಬಂದರೂ ನೀವು ಅಲಗಾಡುವುದಿಲ್ಲ. ವೀಕ್ಷಕರೇ, ಈ ಸತ್ಯವಾದ ಹಾಗೂ ವೇದಗಳ ಆಧಾರಿತ ವಿಷಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.